ಒಂದು ಕಡೆ ರಾಜ್ಯದಲ್ಲಿ ಮಳೆರಾಯ ಬಿಡದೆ ಸುರಿತಾ ಇದ್ರೆ ಮತ್ತೊಂದು ಕಡೆ ದೇಶದ ಹಲವು ನಗರಗಳು ಕೂಡ ಈಗ ಮುಂಗಾರಿನ ಆರ್ಭಟಕ್ಕೆ ನಲುಗಿ ಹೋಗಿದೆ. ಅದರಲ್ಲೂ ವಾಣಿಜ್ಯ ರಾಜಧಾನಿ ಮುಂಬೈ ಹಾಗೂ ರಾಷ್ಟ್ರ ರಾಜಧಾನಿ ದೆಹಲಿಯೂ ಕೂಡ ಮಾನ್ಸೂನ್ ಮಹಾ ಆರ್ಭಟಕ್ಕೆ ತತ್ತರಿಸಿ ಹೋಗಿದೆ. ಈ ಎರಡು ಮಹಾನಗರಗಳು ಮಳೆಯಿಂದ ಅನುಭವಿಸಿರುವಂತ ಅನಾಹುತಗಳು ಏನು ಗೊತ್ತಾ? ಇಲ್ಲಿದೆ ಡೀಟೇಲ್ಸ್. ದೇಶದ ವಾಣಿಜ್ಯ ರಾಜಧಾನಿ ಮುಂಬೈನಲ್ಲೂ ಭಾರೀ ವರ್ಷಧಾರೆ. ನೀರಿನಲ್ಲಿ ಮುಳುಗಿದ್ದ ಇತ್ತೀಚೆಗೆ ಉದ್ಘಾಟನೆಗೊಂಡ ಮೆಟ್ರೋ ನಿಲ್ದಾಣ. ಮಹಾರಾಷ್ಟ್ರದ ರಾಜಧಾನಿ ಹಾಗೂ ದೇಶದ ವಾಣಿಜ್ಯ ನಾಡಿ ಮಿಡಿತವೆನಿಸಿಕೊಂಡಿರೋ ಮುಂಬೈ ಎಂಬ ಮಹಾನಗರ ಮಳೆಯ ಅಬ್ಬರಕ್ಕೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ಮುಂಬೈನಲ್ಲಿ ಭಾರೀ ವರ್ಷಧಾರೆಯಾಗಿದ್ದು ರಸ್ತೆ ಹಾಗೂ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಜನರು ಪರದಾಡ್ತಾ ಇದ್ದಾರೆ. ಭಾರೀ ಮಳೆಯಿಂದಾಗಿ ವಿಮಾನಗಳ ಸಂಚಾರದಲ್ಲಿಯೂ ವ್ಯತ್ಯಯವಾಗಿದ್ದು ಕುರ್ಲಾ, ದಾದರ್, ಪರೇಲ್ ಭಾಗದ ತಗ್ಗು ಪ್ರದೇಶಗಳಲ್ಲಿ ನೀರು ನಿಂತು ಜನರು ಪರದಾಡ್ತಿದ್ದಾರೆ. ಇನ್ನೂ ಒಂದು ದುರಂತ ಅಂದ್ರೆ ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡ ವರ್ಲಿ ಮೆಟ್ರೋ ನಿಲ್ದಾಣ ನೀರಿನಲ್ಲಿ ಮುಳುಗಿ ಹೋಗಿದೆ. ಮೆಟ್ರೋ ನಿಲ್ದಾಣದ ಅಂಡರ್ ಗ್ರೌಂಡ್ ಅಕ್ಷರಶಃ ಜಲಾವೃತಗೊಂಡಿದ್ದು ಮೆಟ್ಟಿಲುಗಳಿಂದ ನೀರು ಜಲಪಾತದಂತೆ ಹರಿತಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಮಳೆಯ ಆರ್ಭಟ. ದೆಹಲಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತತ್ತರ. ಇನ್ನು ರಾಷ್ಟ್ರ ರಾಜಧಾನಿ ದೆಹಲಿ ಕೂಡ ಭೀಕರ ಮಳೆಗೆ ತತ್ತರಿಸಿದೆ. ಮಳೆಯಿಂದಾಗಿ ದೆಹಲಿಯ ಪ್ರತಿಯೊಂದು ರಸ್ತೆಗಳು ನದಿಯಂತಾಗಿ ಹೋಗಿವೆ. ಹಲವು ವಾಹನಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಅದರಲ್ಲೂ ದೆಹಲಿಯ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಮೇಲ್ಛಾವಣಿಯಿಂದ ಸುರಿಯುತ್ತಿರುವ ನೀರು ಆ ಕಟ್ಟಡದ ಗುಣಮಟ್ಟಕ್ಕೆ ಹಿಡಿದ ಕೈಗನ್ನಡಿಯಂತಾಗಿತ್ತು. ಅಲ್ಲಲ್ಲಿ ಟ್ರಾಫಿಕ್ ಜಾಮ್ ಆಗಿ ವಾಹನ ಸವಾರರು ಪರದಾಡಿದ್ದಾರೆ. ಒಟ್ಟಾರೆ ದೇಶದಲ್ಲಿ ಮುಂಗಾರು ಆರಂಭದಲ್ಲಿಯೇ ಅಬ್ಬರಿಸಲು ಶುರು ಮಾಡಿದೆ. ಮುಂಬೈ, ಬೆಂಗಳೂರು ಹಾಗೂ ದೆಹಲಿಯಂತಹ ಮಹಾನಗರಗಳು ಈ ಭೀಕರ ಮಳೆಗೆ ಅಕ್ಷರಶಃ ತತ್ತರಿಸಿ ಹೋಗಿವೆ. ಮೊದಲೇ ಟ್ರಾಫಿಕ್ ಜಾಮ್ನಿಂದ ಬಳಲುವ ಈ ಮಹಾನಗರಗಳು ಈ ಮಳೆಯಿಂದಾಗಿ ಇನ್ನಷ್ಟು ನರಳುವಂತಾಗಿದೆ. ಗೋಪಾಲ್ ಕುಲಕರ್ಣಿ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.